ಶಾಸಕರು ಸ್ಥಳೀಯ ಶಾಸಕರಾದಂಥ ರಮೇಶ್ ಬಂಡಿಸಿದ್ದೇಗೌಡ್ರೆ, ದರ್ಶನ್ ಪುಟ್ಟಣ್ಣವರೇ, ಗೂಳಿಗೌಡ್ರೆ, ನಮ್ಮ BWSP ಚೇರ್ಮನ್ ಇದ್ದಾರೆ, ಮಂಡ್ಯ ಮೈಸೂರು DC ಇದ್ದಾರೆ, COಗಳಿದ್ದಾರೆ, ನಮ್ಮ ಕಾವೇರಿ ನಿಗಮದ MD ಇದ್ದಾರೆ ಮತ್ತು ಪ್ರವಾಸೋದ್ಯಮ ಕೆಲವು ಇಲಾಖೆಗಳನ್ನೆಲ್ಲ ಕೂಡ ನಾವು ನಿರ್ದೇಶಕರನ್ನ ಉಪನಿರ್ದೇಶಕರನ್ನ ಕರೆಸಿದ್ದೇವೆ. ಇವತ್ತು ನಾನು ಬಂದ ಉದ್ದೇಶ ನಮ್ಮ ಸರ್ಕಾರದ ಒಂದು ಪವಿತ್ರವಾದಂಥ ಕಾರ್ಯಕ್ರಮ ಕಾವೇರಿ ಆರತಿ ಮಾಡಬೇಕು ಅಂತೇಳಿ ಹಿಂದೆ ನಾನು ಘೋಷಣೆ ಮಾಡೋಗಿದ್ದೆ. ನಿನ್ನೆ ಕ್ಯಾಬಿನೆಟಲ್ಲಿ 98 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನು ನಿನ್ನೆ ಕ್ಯಾಬಿನೆಟಲ್ಲಿ ಮಂಜೂರಾತಿ ಕೂಡ ಆಗಿದೆ. ಈ ಬಜೆಟಲ್ಲಿ ಸೇರಿಸಿದ್ದೇವೆ. ಸೊ ಈ ಕಾವೇರಿ ಆರತಿ ನಮ್ಮ ರಾಜ್ಯದ ಸಂಸ್ಕೃತಿ, ಇಡೀ ಕರ್ನಾಟಕ ರಾಜ್ಯದ ಸಂಸ್ಕೃತಿ, ಕೊಡಗಿನಿಂದ ಹಿಡಿದು ದಕ್ಷಿಣ ಕನ್ನಡ, ಕರಾವಳಿ ಪ್ರದೇಶ, ನಮ್ಮ ಮಲೆನಾಡು, ಬೆಂಗಳೂರು, ಮೈಸೂರು, ಚಾಮರಾಜನಗರ ಮತ್ತು ತಮಿಳುನಾಡಿನ ಕೆಲವು ಈ ನೀರನ್ನು ಯಾರು ಬಳಕೆ ಮಾಡ್ಕೊಳ್ತಾರೆ, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಅವರಲ್ಲೂ ಕೂಡ ಬಂದು ಇಲ್ಲಿ ಪ್ರವಾಸಿಗರು ಬಂದು ಆ ತಾಯಿಗೆ ಪೂಜೆ ಮಾಡಿ ಅವರು ಕೂಡ ಧಾರ್ಮಿಕವಾದಂಥ ಕಾರ್ಯಕ್ರಮದಲ್ಲಿ ನಾವು ಹೆಂಗೆ ಎಲ್ಲ ಕಡೆ ಹೋಗಿ ನಾವು ಧಾರ್ಮಿಕವಾಗಿ ಪೂಜೆ ಮಾಡ್ತೇವೆ, ಆ ರೀತಿ ಅವ್ರಿಗೂ ಕೂಡ ಇದನ್ನು ಅವಕಾಶ ಮಾಡಿಕೊಡ್ಬೇಕು ಅನ್ನೋದನ್ನು ನಾನು ತೀರ್ಮಾನವನ್ನು ನಮ್ಮೆಲ್ಲ ಮುಖಂಡರುಗಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರ ಅಭಿಪ್ರಾಯನ ಕೂಡ ಪಡೆದಿದ್ದೇನೆ. ಯಾವ ರೀತಿ ಇಲ್ಲಿ ಡಿಸೈನ್ ಇರಬೇಕು, ಯಾವ ರೀತಿ ಸಾರ್ವಜನಿಕರಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು, ಎಲ್ಲರಿಗೂ ಸೀಟಿಂಗ್ ವ್ಯವಸ್ಥೆ ಯಾವ ರೀತಿ ಮಾಡಬೇಕು, ಮತ್ತು ಕೆಲವರು ಕುಟುಂಬದವರು ಬಂದು ಅವರ ಧಾರ್ಮಿಕವಾಗಿ ನೆಮ್ಮದಿಗೋಸ್ಕರ ಯಾವ ರೀತಿ ಹೆಣ್ಮಕ್ಳು ಆದಿಯಾಗಿ ಬಂದು ಕಾವೇರಿ ತಾಯಿಗೆ ಪೂಜೆ ಮಾಡ್ಕೊಂಡು ಹೋಗಬೇಕು, ಅದಕ್ಕೆಲ್ಲ ಜಾಗವನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೂಡ ಅನೇಕ ಸಲಹೆಗಳು ಕೂಡ ಬಂದಿದೆ. ಸೊ ಇಲ್ಲಿ ನಮ್ಮ ಚೆಸ್ಕಾಂ ಅವರು, ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶಕರು ಮತ್ತು ಪ್ರವಾಸೋದ್ಯಮ ಧಾರ್ಮಿಕ ದತ್ತಿ ಇಲಾಖೆ ಈ 3 ಜನ ಕೂಡ ಮತ್ತು PWD 2 ಜಿಲ್ಲಾಧಿಕಾರಿಗಳು ಮತ್ತು 2 ಸ್ಥಳೀಯ ಶಾಸಕರು ಮತ್ತು MLCಗಳು COಗಳು ಅವನು ಸೇರಿದಂತೆ ಒಂದು ಸಮಿತಿಯನ್ನು ಕೂಡ ನಾನೀಗಾಗಲೇ ರಚನೆ ಮಾಡಿದ್ದೇನೆ. ನಮ್ಮ BWSP ಚೇರ್ಮನ್ರು ಈ ಒಂದು ಸಮಿತಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ಅವರು ಇನ್ನೊಂದು 8 ದಿನದಲ್ಲೇ ಒಂದು ಬ್ಲೂ ಪ್ರಿಂಟು ನಾನು ಅವ್ರಿಗೆ ಅನೇಕ ಸಲಹೆಗಳನ್ನು ಕೊಟ್ಟಿದ್ದೇನೆ. ಒಂದು ಹೊಸ ಕಾರ್ಯಕ್ರಮ ಯಾವ ರೀತಿ ನಾವು ಮಾಡಬೇಕು ಅಂಥೇಳಿ, ನಮ್ಮ ಸಂಸ್ಕೃತಿ ಜೊತೆಗೆ ಧಾರ್ಮಿಕವಾಗಿ ಯಾವ ರೀತಿ ಮಿಕ್ಸ್ ಮಾಡಿ ಈ ಕಾವೇರಿ ಆರತಿನ ನಡೆಸಬೇಕು ಅಂಥೇಳಿ ನಮ್ಮ ಸಲಹೆಯನ್ನು ಕೂಡ ನನಗಿರೋಂಥ ಸಣ್ಣ ಅನುಭವದಲ್ಲಿ ಅವ್ರಿಗೆಲ್ಲ ಕೊಟ್ಟಿದ್ದೇನೆ. ಸೊ ಆ ಗೈಡ್ಲೈನ್ಸ್ನಲ್ಲಿ ಅವ್ರು ಕೆಲಸ ಮಾಡ್ತಾರೆ. ನಮ್ಮ ಇರಿಗೇಷನ್ ಇಲಾಖೆಯವರು ಕೂಡಲೇ ಇನ್ಫ್ರಾಸ್ಟ್ರಕ್ಚರ್ ನಾನು ಏನು ಮಾಡಬೇಕು ಅಂತ ಅವ್ರಿಗೆ ಏನು ಹೇಳಿದ್ದೀನಿ ಅದು ಅವ್ರು ಮಾಡ್ತಾರೆ. ನಮ್ಮ ಚೆಸ್ಕಾಂನವರು ಅವರು ಇದಕ್ಕೆ ಲೈಟಿಂಗ್ ವ್ಯವಸ್ಥೆ ಯಾವ ರೀತಿ ಮಾಡಬೇಕು, ಇಲ್ಲಿ ಪರ್ಮನೆಂಟಾಗಿ ಲೈಟಿಂಗ್ ಸೆಟಪ್ಪು ಅದು ಕೂಡ ಅವ್ರಿಗೆ ನಾನು ಸಲಹೆ ಕೊಟ್ಟಿದ್ದೇನೆ. ಅವರು ಒಂದು ಕಮಿಟಿನ ಮಾಡಿ ಅದಕ್ಕೆಲ್ಲ ವ್ಯವಸ್ಥೆನ ಅವರು ಕೂಡ ಮಾಡ್ತಾರೆ. ಮಿಕ್ಕಿದ್ದು ಯಾರು ಕರೆಸಿ ಮಾತಾಡಬೇಕು ನಮ್ಮ ಚೇರ್ಮನ್ರು ಏನು BWSP ಚೇರ್ಮನ್ಗೆ ಹೇಳಿದ್ದೆ ಮಾಡ್ತೇವೆ. ಇದು 98 ಕೋಟಿ ಅಲ್ಲದೆ ಇನ್ನು ಬೇರೆ ಸಂಬಂಧಪಟ್ಟಂಥ ಕೆಲವು ಇಲಾಖೆಯವರು ಅವ್ರು ಏನೇನು ಸಹಕಾರ ಕೊಡಬೇಕು ಅವರೆಲ್ಲ ಕೂಡ ಕೊಡ್ತಾರೆ. PWDನ ಕರೆಸಿ ಬೆಂಗಳೂರಲ್ಲಿ ಸಪ್ರೇಟ್ ಮೀಟಿಂಗ್ ಮಾಡ್ತೀನಿ. ಇದಕ್ಕೆ ಪ್ರತ್ಯೇಕವಾದಂಥ ರಸ್ತೆಗಳನ್ನ ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು, ರೋಡ್ನ ಯಾವ ರೀತಿ ಅಗಲೀಕರಣ ಮಾಡಬೇಕು, ಇದು ಕೂಡ ಬೆಂಗಳೂರಿಂದ ಕೂಡ ಬಂದು ಜನ ಇಲ್ಲಿ ಬಂದು ಆರತಿಗೆ ಬಂದು ಪಾಲ್ಗೊಂಡು ವಾಪಸ್ ಹೋಗೋಷ್ಟು ಕೂಡ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಗ್ರಾಮ ಪಂಚಾಯತಿ ಇದಲ್ಲದೆ ನಾನು ಟೆಂಡರ್ ಕೂಡ ಕರೀತಾ ಇದ್ದೀನಿ, ಈಗಲೇ ಕರೆದಿದ್ದೇನೆ.
ಈ ಬೃಂದಾವನ್ ಗಾರ್ಡನ್ ಅಪ್ಗ್ರೇಡೇಷನ್ ವಿಚಾರಕ್ಕೆ ಅಲ್ಲಿ ಈಗಾಗಲೇ ಒಂದು ಪ್ಲ್ಯಾನಿಂಗ್ ಅಥಾರಿಟಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಆ ಪ್ಲ್ಯಾನಿಂಗ್ ಅಥಾರಿಟಿಲಿ ಒಂದು 4 ಪಂಚಾಯತಿ ಸೇರ್ತಾ ಇದ್ದೀವಿ. ಆದರೆ ಪಂಚಾಯತಿಗಳ ಅಸ್ತಿತ್ವಕ್ಕೆ ನಾವು ಯಾವುದಕ್ಕೂ ಕೈ ಹಾಕೋಕ್ಕೆ ಹೋಗೋದಿಲ್ಲ. ಆ ಪಂಚಾಯತಿಗಳಾಗೆ ಕೆಲಸ ಮಾಡ್ತವೆ. ಅದಕ್ಕೆ ಹೆಚ್ಚಿಗೆ ನಾವು ಉತ್ಪಾದನೆ ಕೊಡೋ ರೀತಿಯಲ್ಲಿ ಮತ್ತು ಏನು ಆ್ಯಕ್ಟಿವಿಟೀಸ್ ಏನಿದೆ ಅದನ್ನು ಒಂದು ಪ್ಲ್ಯಾನ್ ರೀತಿಯಲ್ಲಿ ಅವರು ಮಾಡಬೇಕು. ರಸ್ತೆಗಳೆಲ್ಲ ಬರಬೇಕು, ಪಾರ್ಕ್ ಎಲ್ಲ ಬರಬೇಕು. ಅದಕ್ಕೆ ಜಾಸ್ತಿ ಏನೇ ಪ್ಲ್ಯಾನಿಂಗ್ ಅಥಾರಿಟಿಗೆ ಹಣ ಬಂದರೆ ಅವ್ರಿಗೂ ಅದಕ್ಕೆ ಶೇರ್ ಹೋಗಬೇಕು. ಆ ದೃಷ್ಟಿಯಿಂದ ನಾವು ಪ್ಲ್ಯಾನಿಂಗ್ ಅಥಾರಿಟಿ ಪಂಚಾಯತಿಗಳಿಗೆ ಹೆಚ್ಚಿಗೆ ಶಕ್ತಿ ತುಂಬಬೇಕು ಅನ್ನೋ ದೃಷ್ಟಿಯಿಂದ ಆ ವ್ಯಾಪ್ತಿಗೆ ನಾವು ಸೇರಿಸ್ತಾ ಇದ್ವಿ. ಅವರ ಅಡ್ಮಿನಿಸ್ಟ್ರೇಷನ್ನು ಅವರ ಅಧಿಕಾರನ ಯಾವುದಕ್ಕೂ ನಾವು ಮುಟ್ಟಕ್ಕೆ ಮಾಡೋಕ್ಕೆ ಹೋಗೋದಿಲ್ಲ. ಅವ್ರಿಗೇನು ಅವಕಾಶ ಇದೆ ಅವಕಾಶದಲ್ಲಿ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಬಟ್ ರಸ್ತೆಗಳು ಮಾಡಬೇಕಾದ್ರೆ ಇಲ್ಲ ಯಾವುದಾದ್ರು ಪಾರ್ಕ್ ಮಾಡಬೇಕಾದ್ರೆ ಇಲ್ಲ ಅಕ್ಕಪಕ್ಕದಲ್ಲಿ ಬಂದು ಯಾರಾದ್ರು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಅದಕ್ಕೇನು ಅವರು ಕಾನೂನು ಅಡಿಯಲ್ಲಿ ಅವರೆಲ್ಲ ಜಾಗನ ರಸ್ತೆನ ಇಷ್ಟು ಅಗಲ ಬಿಡಬೇಕು. ಆಮೇಲೆ 15% ಯಾರೇ ಪ್ರೈವೇಟ್ ಏರಿಯಾಲೇ ಬಂದು ಡೆವಲಪ್ಮೆಂಟ್ ಮಾಡಿದ್ರೆ ಅವರು ಪಾರ್ಕಿಗೆ ಬಿಡಬೇಕಾಗ್ತದೆ, ರೋಡಿಗೆ ಬಿಡಬೇಕಾಗ್ತದೆ. ಅದೆಲ್ಲ ಕಂಡೀಷನ್ಗಳೆಲ್ಲ ಆ ಪ್ಲ್ಯಾನಿಂಗ್ ಅಥಾರಿಟಿಲಿ ಇರ್ತದೆ. ಸೊ ನಮ್ಮದು ಇಟ್ ವಿಲ್ ನಾಟ್ ಬಿ ಎ ಡೆವಲಪ್ಮೆಂಟ್ ಅಥಾರಿಟಿ. ನಾವು ಬೇರೆ ಸೈಟ್ ಹಂಚೋದು, ಬಿಲ್ಡಿಂಗ್ ಕಟ್ಟೋದು ಆ ಕೆಲಸಕ್ಕೆ ಈ ಪ್ಲ್ಯಾನಿಂಗ್ ಅಥಾರಿಟಿ ಹೋಗೋದಿಲ್ಲ. ಬರೀ ಈಗ ಹೆಂಗೆ ನೀವು ಇದನ್ನು ಗಮನಿಸಿದ್ದೀರಿ, ಇಲ್ಲಿ ಚಾಮುಂಡಿ ಬೆಟ್ಟದ ಪ್ಲ್ಯಾನಿಂಗ್ ಅಥಾರಿಟಿ ಮಾಡಿದ್ದಾರೆ. ಅಲ್ಲೇನಿದ್ರು ನಾವು ನಿಯಂತ್ರಣ ಮಾಡ್ತಾಯಿದ್ವಿ. ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು, ಹಣನ ಅಲ್ಲೇ ಕೊಡಬೇಕು, ಆ ರೀತಿ ಏನು ಮಾಡಿದ್ವಿ. ನಾನು ನಿನ್ನೆ ತಾನೇ ಇದಕ್ಕೆ ಹೋಗಿದ್ದೆ, ಮಲೆ ಮಹದೇಶ್ವರಕ್ಕೆ. ಭಾಳ ಚೆನ್ನಾಗಿ ಅಭಿವೃದ್ಧಿ ಆಗಿದೆ. ಅಲ್ಲೂ ಕೂಡ ಪಂಚಾಯತಿದು ಏನು ಹಕ್ಕನ್ನು ಯಾರು ಕೂಡ ಕಿತ್ಕೊಂಡಿಲ್ಲ. ಅಲ್ಲೂ ಅಭಿವೃದ್ಧಿ ಆಗ್ತಿದೆ. ಬಂದ ಹಣದಲ್ಲಿ ಅಲ್ಲೇ ಉಪಯೋಗ ಆಗ್ತದೆ. ಆ ದೃಷ್ಟಿಯಿಂದ ಮಾಡ್ತಾಯಿದ್ವಿ. ಈಗ ಬೃಂದಾವನ್ ಗಾರ್ಡನ್ಗೆ ಒಂದು 7 ಜನ ಈಗಾಗಲೇ ಅರ್ಜಿ ಹಾಕ್ಕೊಂಡಿದ್ದಾರೆ. ಕೆಲವು ಚರ್ಚೆಗಳು ನಡೀತಾ ಇದೆ. ಅದು ಕೂಡ ಸದ್ಯದಲ್ಲೇ ರೂಪರೇಷೆಗಳು ಹೋಗ್ತದೆ. ಸೊ ಅದಕ್ಕೆಲ್ಲ ಈ ಭಾಗಕ್ಕೆ ಅಭಿವೃದ್ಧಿಗೆ ಅಲ್ಲಿ ಒಂದು ಕಂಡೀಷನ್ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಏನೇ ಎಂಪ್ಲಾಯ್ಮೆಂಟು ಬಂದರೂ ಕೂಡ ಫಸ್ಟು ಇವೆರಡು ಪಂಚಾಯತಿ ಮೂರು ಸುತ್ತಮುತ್ತಲು ಏನು ಏರಿಯಾ ಬರ್ತದೆ ಅವ್ರಿಗೆ ಪ್ರಿಫರೆನ್ಸ್ ಕೊಡಬೇಕು ಅಂಥೇಳಿ ನಾನು ಅದಕ್ಕೆ ಒಂದು ಕಂಡೀಷನ್ ಹಾಕೊಂಡಿದ್ದೇನೆ. ಯಾಕೆಂದರೆ ಲೋಕಲ್ ಅವರು ಹೊರಗಡೆಯಿಂದ ಬಂದು ಇಲ್ಲಿ ಬಂದು ಕೆಲಸ ಮಾಡೋದು ಬದಲು ಲೋಕಲ್ ಅವ್ರಿಗೆ ಏನು ಬೇಕಾದ್ರೂ ಟ್ರೈನಿಂಗ್ ಕೊಟ್ಕೊಳ್ಳಿ. ಅವ್ರಿಗೆಲ್ಲ ಕೆಲವೆಲ್ಲ ಏನೇನು ಟ್ರೈನಿಂಗ್ ಕೊಡಬೇಕು ಅದಕ್ಕೆಲ್ಲ ಟ್ರೈನಿಂಗ್ ಕೊಟ್ಬಿಟ್ಟು ಯಾವ ಸ್ಟ್ಯಾಂಡರ್ಡು ಗ್ಲೋಬಲ್ ಸ್ಟ್ಯಾಂಡರ್ಡ್ ಮಾಡ್ತಾರೋ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಮಾಡ್ತಾರೋ, ಇಂಡಿಯನ್ ಸ್ಟ್ಯಾಂಡರ್ಡ್ ಮಾಡ್ತಾರೋ ಅದಕ್ಕೆಲ್ಲ ಅವರೇ ಏನು ಬೇಕಾದ್ರೂ ಟ್ರೈನಿಂಗ್ ಕೊಟ್ಬಿಟ್ಟು ನಮ್ಮ ಹುಡುಗರುಗಳನ್ನೇ ಉದ್ಯೋಗವನ್ನು ಸೃಷ್ಟಿ ಮಾಡಲಿ ಅನ್ನೋ ದೃಷ್ಟಿಯಿಂದ ಅವರಿಗೆ ಮಾರ್ಗದರ್ಶನವನ್ನು ನಾವು ಕೊಡ್ತೇವೆ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಜಲಸಂಪನ್ಮೂಲ ಇಲಾಖೆ, ಗ್ರಾಮೀಣಾಭಿವೃದ್ಧಿ, ಕಂದಾಯಿ, ಮುಜರಾಯಿ, ಕನ್ನಡ ಸಂಸ್ಕೃತಿ ಇವರೆಲ್ಲರಿಗೂ ಸೇರಿಸಿ PWD ಎಲ್ಲ ಸೇರಿ ಇದನ್ನು ಈ ಯೋಜನೆಯನ್ನು ಮಾಡ್ತದೆ. ಇನ್ನು ಹೆಚ್ಚಿಗೆ ಹಣ ಬೇಕು ಅಂದರೆ ನಾನು ಬೇರೆ ಇಲಾಖೆಯವ್ರ ಹತ್ರ ಒಂದೊಂದು ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡು ಭಾಳ ಆಕರ್ಷಣೀಯವಾಗಿ ಇಲ್ಲಿ ಅಟ್ಲೀಸ್ಟ್ ಒಂದು 10,000 ಜನರು ಕೂತ್ಕೊಂಡು ನೋಡಬೇಕು, ಅದನ್ನು ಪಾರ್ಟಿಸಿಪೇಟ್ ಮಾಡಬೇಕು. ಅದನ್ನು ಎಷ್ಟು ದಿನ ಮಾಡಬೇಕು ಅನ್ನೋದು ಮುಂದೆ ಆ ಸಮಿತಿಯವರು ತೀರ್ಮಾನ ಮಾಡ್ತಾರೆ. ಎಷ್ಟು ದಿನ ಬಂದು ಕೂತ್ಕೊಂಡು ವಾರಕ್ಕೆ 2 ದಿನ ಮಾಡಬೇಕಾ, 3 ದಿನ ಮಾಡಬೇಕಾ, 1 ದಿನ ಮಾಡಬೇಕಾ, ದಸರಾ ಟೈಮಲ್ಲಿ ಫುಲ್ ಮಾಡಬೇಕಾ, ಅದೆಲ್ಲ ಇಲ್ಲಿರೋಂಥ ನಮ್ಮ ಫುಟ್ಬಾಲಲ್ಲಿ ಲೆಕ್ಕ ಹಾಕ್ಕೊಂಡು ಅದನ್ನು ಮಾಡ್ತಾರೆ. ಮತ್ತು ಧಾರ್ಮಿಕ ಇಲಾಖೆಯವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ, ಏನೇನು ವೇದಗೋಷ್ಠಿಗಳು ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು ಅಂತ ಅವರೊಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಅದೆಲ್ಲ ಕುರುಡಿಸಿ ಅವರು ಒಂದು ವ್ಯವಸ್ಥೆನ ಮಾಡ್ತಾರೆ. ಇನ್ನು ಯಾರ್ದಾರು ಏನಾದರೂ ಸಲಹೆಗಳು ಕೊಡೋದಿದ್ದು ಮತ್ತೊಂದಿದ್ರು ನಾನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ಮತ್ತು ಬೆಂಗಳೂರಿನಲ್ಲಿ ನಾನು ಪಂಚಾಯತಿಯ ಪ್ರಮುಖರು, CEO ಅವ್ರನ್ನ, PWD ಇವ್ರನ್ನೆಲ್ಲ ಸದ್ಯಕ್ಕೆ ಮುಂದಿನ ವಾರದಲ್ಲೇ ಅವ್ರನ್ನೂ ಎಲ್ಲ ಕರೆಸಿಸಿ ಅವ್ರಿಗೂ ಕೂಡ ಹೆಚ್ಚಿಗೆ ಮಾಹಿತಿಯನ್ನು ಕೊಟ್ಟು ಅವ್ರಿಗೂ ಒಳ್ಳೆಯದಾಗಲಿ, ಅವರದ್ದು ಅಭಿವೃದ್ಧಿ ಆಗಬೇಕು, ಪಂಚಾಯತಿಗಳ ಅಭಿವೃದ್ಧಿ ಆಗಬೇಕು, ಇಲ್ಲಿ ಬಂದಂಥ ಹಣ ಪಂಚಾಯತಿಗಳಿಗೂ ಹೋಗಬೇಕು. ಆ ದೃಷ್ಟಿಯಿಂದ ನಮಗೇನು ಬೆಂಗಳೂರು ತೊಗೊಂಡೋಗಿ ನಮಗೇನು ಇಷ್ಟ ಇಲ್ಲ. ಇಲ್ಲೇನೇ ನಮಗೆ ಹಣ ಸಿಕ್ಕಿದ್ರು ಕೂಡ ಇದರಿಂದ ಆಗಬೇಕು. ಆಮೇಲೆ ಧಾರ್ಮಿಕವಾಗಿ ಏನೇ ಕೆಲಸ ಮಾಡ್ತಾರೆ ಹೆಚ್ಚಿಗೆ ಅದಕ್ಕೆಲ್ಲ ಇಲ್ಲಿಂದಲೇ ಪ್ರೋತ್ಸಾಹವನ್ನು ಕೊಡಬೇಕು. ಈಗ ಶ್ರೀರಂಗಪಟ್ಟಣದಲ್ಲೂ ಹೆಚ್ಚಿಗೆ ದೇವಸ್ಥಾನಗಳು ಎಲ್ಲ ಕೂಡ ಇದೆ. ಅಲ್ಲಿಯವರು ಕೂಡ ಎಲ್ಲ ಪುರೋಹಿತರುಗಳಿಗೆಲ್ಲ ಅವ್ರಿಗೂ ಕೂಡ ಒಳ್ಳೆಯ ಅವಕಾಶಗಳು ಇವತ್ತು ಸಿಗುವಂಥ ಕೆಲಸ, ಅವ್ರಿಗೂ ಟ್ರೈನಿಂಗ್ ಕೊಡುವಂಥದ್ದು.
ಮಾಡ್ತೀವಿ. ಆಮೇಲೆ ಯಾರೇ ಸಂಘಟನೆಗಳೇನಾದ್ರು ಮಾತಾಡಿದರೆ ಅವ್ರನ್ನೂ ಕೂಡ ಕರೆದು ಅವ್ರದ್ದೇನಾದ್ರು ಸಲಹೆಗಳಿದ್ದರೆ ಸ್ವೀಕಾರ ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ನಾನು ಅದಕ್ಕೆ ಈಗ ಬಂದು ನಿನ್ನೆ ಬಜೆಟಲ್ಲಿ ಪ್ರಾರಂಭ ಆಯಿತು. ನಾನು ಚಲುವರಾಯಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಟೀಮ್ ಮಾಡಿ ಕಳಿಸಿದ್ದೆ. ಅವರು ಒಂದು ವರದಿ ಕೊಟ್ಟಿದ್ದಾರೆ ನನಗೆ, ಇಲ್ಲೇ ಒಂದು ವರದಿ ಕೂಡ ಕೊಟ್ಟಿದ್ದಾರೆ ಅವರು. ನಾನು ಈ ದಸರಾಗೆ ಮಾಡಬೇಕು ಅಂತ ಭಾಳ ತರಾತುರಿಯಲ್ಲಿದ್ದೇನೆ. ಅದನ್ನು ದಸರಾಗೆ ಮಾಡಬೇಕು ಅಂತ. ಸೊ ಎಷ್ಟು ಜಲ್ದಿ ನಮ್ಮವರೆಲ್ಲ ರೆಡಿ ಮಾಡ್ತಾರೆ ಅದನ್ನು ನಾನು ನೋಡ್ತೀನಿ. ಅದಕ್ಕೆ ಫೈನಲೈಸ್ ಮಾಡೋಕ್ಕೆ ಬಂದಿದ್ದು. ನಾನು ನಿಗದಿ ಮಾಡಿದ್ದೀನಿ ಫೈನಲೈಸ್ ಎಲ್ಲಿ ಅಂತ ಅಂದ್ಬಿಟ್ಟು ಟೆಕ್ನಿಕಲ್ ಟೀಮ್ ಅವ್ರ ಹತ್ರ ಅವರು ಅಭಿಪ್ರಾಯ ಪಡೆದಿದ್ದೀನಿ. ಯಾಕೆಂದರೆ ನೀರು ಯಾವಾಗಲೂ ಸ್ಟೋರ್ ಆಗಿರಬೇಕು, ಡ್ಯಾಮಿಂದ ಸ್ವಲ್ಪ ದೂರ ಇರಬೇಕು, ಜನ ಕೂತಿರ್ತಾರೆ, ನೂರಾರು ಜನ ಕೂತಿರ್ತಾರೆ, ಅದಕ್ಕೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇರಬೇಕು, ಗಾಡಿ ಬಂದು ನಿಲ್ಸ್ಕೊಂಡಿರಬೇಕು, ಅದಕ್ಕೆಲ್ಲ. ಆಮೇಲೆ ಆರ್ಟಿಸ್ಟ್ಗಳು ಬರ್ತಾರೆ, ಪೂಜೆ ಮಾಡೋರು ಬರ್ತಾರೆ, ಅವ್ರಿಗೆ ಜಾಗ ಎಲ್ಲಿ ನಾವು ವ್ಯವಸ್ಥೆ ಮಾಡಿಕೊಡ್ಬೇಕು. ಇವೆಲ್ಲ ಕೂಡ ಈ ಟೆಕ್ನಿಕಲ್ ಟೀಮ್ ಅವ್ರಿಗೆ ನಾವು ಅದಕ್ಕೆ ಜವಾಬ್ದಾರಿ ವಹಿಸಿದ್ದೀನಿ. ಅವ್ರಿಗೆ ಹೇಳಿದೆ ನಾನು. ಆ ಬೋಟಿಂಗ್ದೆಲ್ಲ ಅದೆಲ್ಲ ಇಂಪಾರ್ಟೆಂಟ್, ಅದೆಲ್ಲ ಬೋಟಿಂಗ್ ಸಪ್ರೇಟ್ ಇರ್ತದೆ, ಅದ್ರ ಪಾಡ. ಇದನ್ನೇ ಒಂದು ಸಪ್ರೇಟ್ ಏರಿಯಾನ ಕ್ರಿಯೇಟ್ ಮಾಡ್ತೀವಿ. ಇನ್ನು ನಾನು ಹೇಳೋಕ್ಕೆ ಅದನ್ನು ಅವರು ತೀರ್ಮಾನ ಮಾಡ್ತಾರೆ, ಎಲ್ಲಿ ಏನು ಅಂತ ತೀರ್ಮಾನ ಮಾಡ್ತಾರೆ. ಎಲ್ಲರಿಗೂ ಅವಕಾಶ ಟಿಕೆಟು ಇದೆ, ಫ್ರೀನೂ ಇದೆ. ಅದನ್ನು ಆಮೇಲೆ ಮಾಡ್ತೀವಿ. ಈಗ ಯಾರು ಬಡವ ಬರ್ತಾನೆ, ಅವನ ಹತ್ರ ₹1 ಇರಲ್ಲ, ಅವನಿಗೆ ದೇವ್ರಿಗೆ ಆರತಿ ನೋಡೋದು ಬೇಡ ಅಂತ ಹೇಳೋಕ್ಕಾಗ್ತದಾ? ಈಗ ದಸರಾ ಏನು ಮಾಡ್ತಾಯಿದ್ದೀವಿ, ಕೆಲವರು ಟಿಕೆಟ್ ಕೊಟ್ಟು ಬರ್ತಾರೆ, ಕೆಲವರು ಫ್ರೀಯಾಗೂ ಬಂದು ನಿಂತ್ಕೊಂಡು ನೋಡ್ತಾರೆ. ಅಂಥ ಜನಕ್ಕೂ ಒಂದು ಅವಕಾಶ ಮಾಡಿಕೊಡ್ಬೇಕಲ್ಲ, ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡ್ಬೇಕು. ಯಾಕೆಂದರೆ ಕೆಲವರು ಪಾಪ ಬೆಂಗಳೂರಿಂದ ಬುಕ್ ಮಾಡ್ಕೊಂಡು ಬರ್ತಾರೆ, ಬಂದವನ್ನ ನಾವು ಹಂಗೆ ತಳ್ಳಿಬಿಡೋಕ್ಕಾಗ್ತದಾ? ಅವ್ನಿಗೊಂದು ಸಪ್ರೇಟಾಗಿ ಒಂದು ಜಾಗ, ಎಲ್ಲರಿಗೂ ಕೂಡ ಫ್ರೀಯಾಗಿ ಕೂತ್ಕೊಳ್ಳೋಕ್ಕೂ ಜಾಗ ವ್ಯವಸ್ಥೆ ಮಾಡಿಕೊಡ್ತೀವಿ. ಅವ್ನು ಬಂದು ಪೂಜೆ ಮಾಡೋನಿಗೂ ವ್ಯವಸ್ಥೆ ಮಾಡಿಕೊಡ್ತೀವಿ. ಆಮೇಲೆ ಪೂಜೆ ಮಾಡೋನಿಗೆ ಅದಕ್ಕೊಂದು ಟೈಮ್ ಫಿಕ್ಸ್ ಮಾಡಬೇಕು. ಆರತಿ ನಡೆಯುವಾಗ ಪೂಜೆ ಮಾಡೋಕ್ಕಾಗಲ್ಲ, ಬೇರೆ ಟೈಮಲ್ಲಿ ಬಂದು ಪೂಜೆ ಮಾಡ್ಕೊಂಡೋದ್ರೆ ಅವನೊಂದು ಚೀಟಿ ತೊಗೋಬೇಕು. ಅಂಥವ್ರಿಗೆಲ್ಲ ನಾವು ಹೆಂಗೆ ದೇವಸ್ಥಾನಗಳಲ್ಲಿ ತೆಗೆದುಕೊಳ್ತಾರೆ ಆ ರೀತಿ ಏನು ಮಾಡಬೇಕು ಮಾಡ್ತೀವಿ. ಕಮಿಟಿ ತೀರ್ಮಾನ ಮಾಡ್ತದಪ್ಪ. ನಾನು ನಿನ್ನಂಥವ್ರು ಸಲಹೆ ಕೇಳಬೇಕಲ್ಲಯ್ಯ. ನಿಮ್ದು ಏನಾದ್ರು ಸಲಹೆ ಇದ್ದರೆ ದಯವಿಟ್ಟು ಕಮಿಟಿಗೆ ದಯವಿಟ್ಟು ಬರೀರಿ. ಅದೆಲ್ಲ ತಿಳಿಸ್ತಾರೆ. ಈಗ ನಾನು 4 ಪಂಚಾಯತಿ ನನಗೊಂದು ಮ್ಯಾಪು ನಮ್ಮ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಅವನ್ನೆಲ್ಲ ಕರೆಸ್ಬಿಟ್ಟು ಅವ್ರಿಗೆಲ್ಲ ಹೇಳ್ತೀನಿ. ಎಲ್ಲ ಆಮೇಲೆ ತೀರ್ಮಾನ ಮಾಡ್ತೀವಿ. ನೋಡಪ್ಪ, ಬರೀ ಪ್ರಾಧಿಕಾರ ಅಂದರೆ ಬರೀ ಪ್ಲ್ಯಾನಿಂಗ್ ಅಥಾರಿಟಿ ಅಷ್ಟೇ. ನಾವಿಲ್ಲಿ ಯಾವುದು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ನಾವು ಮಾಡೋದಿಲ್ಲ. ನಾವು ಯಾವುದು ಇದನ್ನು ಮಾಡೋಕ್ಕೆ ಹೋಗೋದಿಲ್ಲ. ನಾವು ಯಾವುದು ಮಾಡಿಬಿಟ್ಟು ಸೈಟ್ ಹಂಚೋದು, ಮನೆ ಕಟ್ಟೋದು, ಆ ಕೆಲಸ ನಾವು ಮಾಡೋದಿಲ್ಲ. ನಿನಗೊಂದು ನಿಯಂತ್ರಣ ಮಾಡ್ತೀವಿ ಅಷ್ಟೇ. ನೀನು ಈ ಜಾಗದಲ್ಲಿ ಏನು ಮಾಡಬೇಕು, ಎಲ್ಲಿ ರೋಡ್ ಇರಬೇಕು, ಎಲ್ಲಿ ಪಾರ್ಕ್ ಇರಬೇಕು, ಎಲ್ಲಿ ದೇವಸ್ಥಾನ ಇರಬೇಕು, ಎಲ್ಲಿ ಇದನ್ನು ಇರಬೇಕು ಅಂತ ಅಂದ್ಬಿಟ್ಟು ಒಂದು ಅಚ್ಚುಕಟ್ಟಾಗಿ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ತೀವಿ ಅಷ್ಟೇ. ಅದು ಬೇರೆ, ಅದು ಇದನ್ನು ಕರೆದು ಬಿಡ್ತೀವಿ ಸಪ್ರೇಟ್. ಅದು ಸಪ್ರೇಟ್ ಕರೆದಿದ್ದೀವಿ. ಇದೇ ಬೇರೆ. ಅದು ಟೆಂಡರ್ ಕರೆದಿದ್ದೀವಿ. 7 ಜನ ಬಂದು ಡೀಟೇಲ್ಸ್ ಕೇಳಿದ್ದಾರೆ, ಪ್ರೀ ಬಿಡ್ ಕ್ವೇರಿ ಕೇಳಿದ್ದಾರೆ. ಅದು ಅವ್ರು ಬಂದು ನಮಗೇನು ಬೇಕೋ ಅಲ್ಲಿ ಲೀಸ್ ಕೊಡ್ತೀವಿ. ಅದು ಎಷ್ಟು ವರ್ಷ ಅಂತ ಅದನ್ನು ಫೈನಲೈಸ್ ಮಾಡ್ತಾರೆ. ಅದನ್ನು ಏನು ಬೇಕೋ ಅದನ್ನು ಮಾಡಿ ಅವರು ನೋಡಪ್ಪ, ಸಂಘಟನೆಗಳು ಅವ್ರನ್ನೂ ಕರೆದು ಮಾತಾಡ್ತೀನಿ. ಪಾಪ ಅವ್ರಿಗೆ ಗೊತ್ತಿಲ್ಲ, ಅವ್ರದ್ದೇನು ತಪ್ಪಲ್ಲ. ಸಾಮಾನ್ಯವಾಗಿ ಅನುಮಾನಗಳು ಇದು. ನಾವು ಅಣೆಕಟ್ಟನ್ನ ಉಳಿಸ್ಬೇಕಾದ್ದು ನಮ್ಮ ಡ್ಯೂಟಿ. ಇಡೀ ಡ್ಯಾಮು ಅವ್ರು ಯಾರು ಬಂದು ಹೇಳಿಲ್ಲ. ಇಡೀ ರಾಜ್ಯದಲ್ಲಿರೋಂಥ ಎಲ್ಲ ಡ್ಯಾಮ್ಗಳನ್ನ ಗೇಟ್ನ ಬದಲಾವಣೆ ಮಾಡೋಕ್ಕೆ ಡಿಸಿಷನ್ ತೊಗೊಂಡಿದ್ದೀನಿ. ಅವ್ರು ಹೇಳಿದ್ರು ಬಂದು ನನಗೆ. ನಾವೇ ತೀರ್ಮಾನ ಮಾಡಿಕೊಂಡು ಯಾವಾಗ ನಮ್ಮ ತುಂಗಭದ್ರಲ್ಲಿ ಸ್ವಲ್ಪ ಒಂದು ಗೇಟ್ ಹೆಚ್ಚು ಕಮ್ಮಿ ಆಯಿತು, ಈ KRS ಡ್ಯಾಮ್ದು ಗೇಟ್ಗಳನ್ನು ಕೂಡ ಚೇಂಜ್ ಮಾಡೋಕ್ಕೆ ಈಗಾಗಲೇ ರಿಪೋರ್ಟ್ನ ಡ್ರಿಪ್ ಇರಿಗೇಷನ್ ಸ್ಕೀಮಲ್ಲಿ ಸೇರಿಸಿದ್ದೀವಿ. ಎಲ್ಲ ನಾವು ಮಾಡ್ತೀವಿ. ಏನೇನು ಭದ್ರತೆ ಮಾಡ್ಕೊಳ್ಬೇಕು ಎಲ್ಲ ಮಾಡ್ತೀವಿ. ಯಾವುದು ಇಲ್ಲ ನಾವು ಎಲ್ಲೆಲ್ಲಿ ಮಾಡಬೇಕೋ ಅದನ್ನೆಲ್ಲ ಮಾಡ್ತೀವಿ. ಹೌದಪ್ಪ. ಟೆಕ್ನಿಕಲ್ಲು ಇಡೀ ಸ್ಟೇಟ್. ಐ ಆಮ್ ನಾಟ್ ಟೆಲಿಂಗ್ ಯು ಅಬೌಟ್ KRS. ಎಲ್ಲೆಲ್ಲಿ ಟೆಕ್ನಿಕಲ್ಲಾಗೆ ಎಲ್ಲೆಲ್ಲಿ ಆಗಬೇಕು ಅಂತೇಳಿ ಸಲಹೆಗಳು ಕೊಡ್ತಾರೆ, ಎಲ್ಲೆಲ್ಲಿ ರಿಪೇರ್ ಮಾಡಬೇಕು ಅಂತ ಸಲಹೆ ಕಳೆದು ಎಲ್ಲ ಕಡೆನೂ ಮಾಡ್ತೀವಿ. ಈಗ ಮೊನ್ನೆ ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಸ್ಮಾಲ್ ಇಲ್ಲಿ ಎಫೆಕ್ಟ್ ಆಗಿತ್ತು, ಇಲ್ಲಿ ಓವರ್ ನೈಟ್
ಎಲ್ಲ ರಿಪೋರ್ಟ್ಸ್ ಎಲ್ಲ ಬರ್ತಾ ಇದೆ ಅದಕ್ಕೆಲ್ಲ ಕೊಟ್ಟು ಅವೆಲ್ಲ ನಾನು ಈಗ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಸಪ್ರೇಟಾಗಿ ಮಾತಾಡ್ತೀನಿ ಅದಕ್ಕೆ. ನೋಡಪ್ಪ, ಬ್ಲೇಮ್ ಗೇಮ್ ಇಸ್ ಭಾಳ ಸುಲಭ. ತಪ್ಪು ಕಂಡು ಹಿಡಿಯೋದಿದೆಯಲ್ಲ, ದಿ ಮೋಸ್ಟ್ ಈಸಿಯೆಸ್ಟ್ ಥಿಂಗ್. ತಪ್ಪು ಕಂಡು ಹಿಡಿಯೋದು, ಚಾಡಿ ಹೇಳೋದು, ಇವೆಲ್ಲ ಭಾಳ ಕಿವಿಗೆ ಇಂಪಾಗಿ ಕೇಳ್ತಾ ಇರ್ತದೆ. ತಪ್ಪು ಇಮಿಡಿಯೇಟಾಗಿ ಯಾರ ಮೇಲಾದ್ರು ಕಂಡು ಹಿಡಿಬೋದು. ನೀನು ಕಣ್ಣು ಹಿಂಗೆ ನೋಡ್ತಾ ಇದೆಯಾ ಅಂದರೆ ಇಲ್ಲ ನೀನು ಹಿಂದಿಂದ ನೋಡ್ತಾ ಇದೆಯಾ ಅಂತ ಹೇಳ್ತಾರೆ. ಹಂಗೆಲ್ಲ ಹೇಳ್ತಾರೆ, ಅದೆಲ್ಲ ಮುಖ್ಯ ಅಲ್ಲ. ಯು ಲುಕ್ ಅಟ್ ಆಲ್ ಪಾಸಿಟಿವ್ ಥಿಂಗ್ಸ್. ನಾನು ಅಲ್ಲಿ ಕಮ್ ಬ್ಯಾಕ್. ಇವತ್ತು ನಾನು ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ ಅದನ್ನು. ಸರ್, ಕಾವೇರಿ ನದಿ ಒತ್ತುವರಿ ಮತ್ತೆ ಅದು ಮಲಿನ ಆಗೋದಕ್ಕೆ ಸಮಿತಿ ರಚನೆ ಮಾಡ್ತೀನಿ ಅಂತ ಹೇಳಿದ್ವಿ. ಕಾವೇರಿ ನದಿ ಒತ್ತುವರಿ ಆಗ್ತಾ ಇರೋದ್ರ ಬಗ್ಗೆ ಮತ್ತೆ ನೋಡಪ್ಪ, ನಾನು ಈಗಾಗಲೇ ಕೆರೆ ತುಂಬಿದಾಗ ಎಲ್ಲ ಡ್ಯಾಮ್, ರಾಜ್ಯದ ಎಲ್ಲ ಡ್ಯಾಮ್ಗಳಿಗೂ ದ್ರೋಣಲ್ಲಿ ಸರ್ವೆ ಮಾಡಿದ್ದೀನಿ. ದ್ರೋಣ್ ಬಿಟ್ಬಿಟ್ಟು ನೀರು ಎಲ್ಲಿವರೆಗೂ ಸ್ಟ್ಯಾಗ್ನೆಂಟ್ ಆಗ್ತಾಯಿದೆ. ನಿಮ್ಮ KRS ತುಂಬಿದಾಗ ಅಲ್ಲಿವರೆಗೂ ಮಾರ್ಕ್ ಇದೆ. ಎಲ್ಲ ಒಂದು ಕಡೆಯಿಂದ ಮಾರ್ಕ್. ಮೊನ್ನೆ ತಾನೇ ಚೀಫ್ ಮಿನಿಸ್ಟ್ರು ಲೇಕ್ ಡೆವಲಪ್ಮೆಂಟ್ ಅಥಾರಿಟಿದು ಒಂದು ಮೀಟಿಂಗ್ ಕರೆದಿದ್ರು. ಇಡೀ ರಾಜ್ಯದ ಎಲ್ಲ ಕೆರೆಗಳಿಗೂ ಕೂಡ ಮಾರ್ಕ್ ಮಾಡಬೇಕು ಅಂತ ಡಿಸಿಷನ್ ತೊಗೊಂಡಿದ್ದಾರೆ. ನಮ್ಮ ಆಸ್ತಿ ಎಷ್ಟಿದೆ, ಡ್ಯಾಮ್, ಲ್ಯಾಕ್, ಅದನ್ನೆಲ್ಲ ಮಾರ್ಕ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸರ್ವೆ ಡಿಪಾರ್ಟ್ಮೆಂಟ್ ಅವ್ರಿಗೂ ಕರೆದು ಹೇಳಿದ್ದೀವಿ. DCC ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸರ್ವೆ, ರೆವಿನ್ಯೂ ಎಲ್ಲರೂ ಕೂಡ ಆಮೇಲೆ ಎಲ್ಲರೂ ಕರೆದು ನಾವು ಮಾತಾಡಿದ್ವಿ. ಆ ಕೆಲಸವನ್ನು ನಾವು ಮಾಡ್ತೀವಿ. ಸರ್, ಗ್ರೇಟರ್ ಬೆಂಗಳೂರು ವಿಧೇಯಕಕ್ಕೆ ಗೌರ್ನರ್ ಅಂಗೀಕಾರ ಮಾಡಿದ್ದಾರೆ. ದೇವೇಗೌಡರು ಕೂಡ ಪತ್ರ ಬರೆದಿದ್ದಾರೆ ಟೌನ್ಶಿಪ್ಗೆ ರೈತರ ಭೂಮಿ ಮಾಡ್ಕೊಂಡು. ನೋಡಿ ಅಪ್ಪ, ನಾನು ಬೆಳಗ್ಗೆ ಹಾಲೇ ಮಾತಾಡಿದ್ದೀನಿ. ಈ ಗ್ರೇಟರ್ ಬೆಂಗಳೂರು ಟೌನ್ಶಿಪ್, ಬಿಡದಿ ಟೌನ್ಶಿಪ್ನ 7 ಟೌನ್ಶಿಪ್ ಮಾಡಲಿಕ್ಕೆ ಪಾಪ ದೇವೇಗೌಡರಿಗೆ ನೆನಪು ಮರ್ತೋಗ್ಬಿಟ್ಟಿರಬೇಕು ಅಂತ ಕಾಣ್ತದೆ. ಅವರ ಸುಪುತ್ರ HD ಕುಮಾರಸ್ವಾಮಿಯವರೇ ಇದನ್ನು ನೋಟಿಫಿಕೇಷನ್ ಮಾಡಿರೋದು. ಅವರೇ DLF ಅವ್ರ ಕೈಲಿ ಹಣ ಕಟ್ಸ್ಕೊಂಡಿದ್ದು. ಯಡಿಯೂರಪ್ಪನವ್ರು ಬಂದು ದುಡ್ಡನ್ನ ವಾಪಸ್ ಕೊಟ್ಟಿದ್ದು. ನಾನು ಯಾವ ಕಾರಣಕ್ಕೂ ನೋ ಕ್ವಶನ್ ಆಫ್ ಟೈಮ್ ಐ ವಿಲ್ ನಾಟ್ ಡಿನೋಟಿಫೈ ಇಟ್. ಐ ಆಮ್ ವೆರಿ ಸ್ಪೆಸಿಫಿಕ್. ನಾನು ಡಿನೋಟಿಫೈ ಮಾಡೋಕ್ಕೆ ಹೋಗಲ್ಲ. ಡಿನೋಟಿಫೈ ಮಾಡಿ ನಾನು ಕೆಟ್ಟ ಹೆಸರು ತೊಗೊಳಕ್ಕೆ ನಂಗೆ ಇಷ್ಟ ಇಲ್ಲ. ಪಾಪ ರೈತರುಗಳಿಗೆ ಅಭಿವೃದ್ಧಿನೂ ಮಾಡೋಕ್ಕಾಗ್ತಾಯಿಲ್ಲ, ಅವ್ರ ಕೈಯಲ್ಲಿ ಮಾರ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಅವರೆಲ್ಲ ಪಾಪ ನರಳ್ತಾ ಇದ್ದಾರೆ. ರೈತರೇ ಬಂದು ನನ್ನ ಹತ್ರ ಭಾಳ ಜನ ರಿಕ್ವೆಸ್ಟ್ ಮಾಡಿಕೊಂಡ್ರು, ಏನಾದ್ರು ಒಂದು ತೀರ್ಮಾನ ಮಾಡಿ ಅಂತ. ಬಟ್ ಒಂದು ಹೇಳ್ತೀನಿ ನಾನು, ಈ ಒಂದು ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಆ ಟೌನ್ಶಿಪ್ಪನ್ನು ಡೆವಲಪ್ಮೆಂಟ್ ಮಾಡ್ತೀವಿ. ಆ ರೀತಿ ಪ್ಲ್ಯಾನಿಂಗ್ ಅಲ್ಲೇ ನಡೀತಾ ಇದೆ. ರೈತರಿಗೂ ಕೂಡ ಅದರಿಂದ ಒಳ್ಳೆಯ ಪರಿಹಾರ ಮತ್ತು ಅವ್ರಿಗೇನು ಜಾಗ ನಾವು ಬಿಡ್ತೀವಿ, ಕೆಲವರು ಅಕ್ವಿಷನಲ್ಲಿ ಜಾಗನೂ ವಾಪಸ್ ಅವ್ರು ಕೊಡ್ತೀವಿ. ಆ ಜಾಗಕ್ಕೆ ಆ ಜಮೀನಿಗಿನ್ನ ಜಾಸ್ತಿ ಬೆಲೆ ಬರೋ ರೀತಿಲಿ ಮಾಡ್ತೀವಿ. ನೋಡಪ್ಪ, ಈ ಒಂದು ವೇರ್ ಇಲ್ಲಿದೆ, ಇಲ್ಲಿ ಈ ನೀರನ್ನ ಬೆಂಗಳೂರಿಗೆ ಬಿಡ್ತಾ ಇದ್ದೀವಲ್ಲ, ಯಾಕೆ ಬಿಡ್ತಾ ಇದ್ದೀವಿ? ತಮಿಳ್ನಾಡಿಗೆ ಎಷ್ಟು ಬಿಡಬೇಕೋ ಬಿಡ್ತಾ ಇದ್ದೀವಿ, ಬೆಂಗಳೂರಿಗೆ ಎಷ್ಟು ಬಿಡಬೇಕೋ ಬಿಡ್ತಾ ಇದ್ದೀವಿ. ಬೆಂಗಳೂರಿಗೆ ಯಾವ ಬಿಡೋ ನೀರನ್ನು ತೊಗೊಂಡೋಗ್ಬೇಕೋ ತೊಗೊಂಡೋಗ್ತೀವಿ. ತಮಿಳ್ನಾಡಿಗೆ 177 TMC ಕೊಡಲೇಬೇಕು. ಮಂಡ್ಯಕ್ಕೆ ಎಷ್ಟು ನೀರು ಬಿಡಬೇಕು ಅಷ್ಟು ನೀರು ಬಿಡಲೇಬೇಕು. ಅವೆಲ್ಲ ಹಂಗಾಗಲ್ಲ. ಎಷ್ಟು ಕೊಡಬೇಕು? ಯಾರಡಿ? ಡ್ಯಾಮಿಂದ ಯಾರು ತೊಗೊಂಡೋಗಲ್ಲ ರೀ. ಯಾರು ಹೇಳಿದ್ದು? ಈಗ ಅಲ್ಲಪ್ಪ, ತಮ್ಮಣ್ಣವ್ರು ಪಾಪ ರಾಜಕಾರಣ ಮಾಡಬೇಕು, ರಾಜಕಾರಣ ಮಾಡ್ತಾರೆ ಅಷ್ಟೇ. ತಮ್ಮಣ್ಣಂಗಿರೋದೇ ರಾಜಕಾರಣ ಅಲ್ವಾ? ಈಗ ಇಲ್ಲೊಂದು ನೀವು ನೋಡಿದ್ದೀರಾ, ಈಗ ಒಂದು ಸಪ್ರೇಟ್ ಬೆಂಗಳೂರಿಗೆ ಕುಡಿಯೋ ನೀರು ಹೋಗೋದಕ್ಕೆ ಬಿಟ್ಟವ್ರಲ್ಲ, ಅಲ್ಲಿಂದ ನೀರು ಅಕಸ್ಮಾತ್ ತೊಗೊಂಡು, ಇನ್ನೂ ತೀರ್ಮಾನ ಆಗಿಲ್ಲ, ಅದು ತೊಗೊಂಡವ್ರು ಅಲ್ಲಿ ನೀರು ತೊಗೊಂಡೋಗ್ತಾರೆ. ಯಾರು ಇದ್ರ ಒಳಗಡೆ ಡ್ಯಾಮ್ ಒಳಗೆ ನೀರು ತೊಗೊಂಡು ಹೋಗೋಕ್ಕೆ ನಾವೇನು ದಡ್ರೇನಲ್ಲ. ಆ ನೀರು ಇಲ್ಲಿಂದನೇ ನೀರು ಹೋಗ್ಬೇಕಲ್ಲ. ನೀವು ನೋಡಿದ್ದೀರ ಒಂದು ಜಾಗ ಸ್ಪಾಟ್ ಇದೆ, ಇಲ್ಲ? ಆ ನೀರು ಕುಡಿಯೋ ನೀರಿಗೆ ಹೋಗುವಂಥದ್ದು. ಕುಡಿಯೋ ನೀರು ಮತ್ತು ಕಾಲುವೆಗಳಿಗೆ ಎಲ್ಲದಕ್ಕೂ ಹೋಯ್ತದೆ. ಅಲ್ಲಿಂದ ಹೋಯ್ತದೆ, ಕುಡಿಯೋ ನೀರಿಗೆ ಹೋಯ್ತದೆ, ಮಂಡ್ಯಕ್ಕೂ ನೀರು ಹೋಯ್ತದೆ, ಶ್ರೀರಂಗಪಟ್ಟಣಕ್ಕೆ ನೀರು ಬರ್ತದೆ, ಮೈಸೂರಿಗೂ ಹೋಯ್ತದೆ, ಹೋಯ್ತದೆ, ಇದಕ್ಕೂ ಹೋಗ್ತದೆ, ತಮಿಳ್ನಾಡಿಗೂ ಹೋಗ್ತಾ ಇದೆ ನೀರು.